ನೀಟಾಗಿ ಪ್ಯಾಕ್ ಆಗಿರುತ್ತೆ. ನೋಡಿ ಪೈಪ್ ನೋಡಿ ನೋಡಿ ಇದು ನೋಡಿ. ಸ್ಲಿಪ್ಪರ್ ಮತ್ತು ಶೂಸ್ ಒಂದೇ ಜಾಗದಲ್ಲಿಟ್ಟು ಮೆಸ್ಸಿ ಆಗೋಗಿದ್ಯಾ? ನಿಮ್ಮನೆ ಹತ್ರ ಏನಾದ್ರೂ ಚಪ್ಪಲಿ ಕಳ್ಳರಿದ್ದಾರಾ? ನಿಮ್ಮ ಬ್ರಾಂಡೆಡ್ ಶೂಸ್ ಅನ್ನ ಕಾಪಾಡ್ಕೋಬೇಕಾ? ನಿಮ್ಮ ಹತ್ರ ಇರೋ ಶೂಸ್ ಗಳನ್ನ ನೀಟಾಗಿ ಇಟ್ಕೋಬೇಕಾ? ನಿಮ್ಮೆಲ್ಲ ಈ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಕರೇ, ಏನಾದ್ರೂ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಇವತ್ತು ಕೂಡ ನಾನು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಪ್ರಾಡಕ್ಟ್ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಶೂಸ್ ಮತ್ತೆ ಸ್ಲಿಪ್ಪರ್ಸ್ ನ ಬಿಡ್ಲಿಕ್ಕೆ ಅಂತಾನೆ ಒಂದು ಸಪರೇಟ್ ಜಾಗಗಳಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಎಸ್ಪೆಷಲಿ ಮನೆ ಹತ್ರ ಬಂದು ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಕಳ್ತನ ಮಾಡುವಂತ ಕಳ್ಳರು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಎಲ್ಲೋ ಒಂದ್ ಕಡೆ ನಮ್ಮನ್ನ ರಕ್ಷಣೆ ಮಾಡುವಂತ ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಅದನ್ನ ಕಾಪಾಡ್ಕೋಬೇಕು ಅನ್ನೋದು ನಮ್ಗೆ ಇದ್ದೇ ಇರುತ್ತಲ್ವಾ. ಅದಕ್ಕೆ ಅಂತಾನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂತ ಪ್ರಾಡಕ್ಟ್ ನ ತಯಾರು ಮಾಡಿದ್ದಾರೆ. ಅದು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಶೂ ರ್ಯಾಕ್ಸ್ ಇವಾಗ ನಮ್ಮ ಹತ್ರ ಇಲ್ಲಿ ಸಾಕಷ್ಟು ಶೂ ರ್ಯಾಕ್ಸ್ ಗಳಿದೆ. ಅದು ಪ್ರೈಸಸ್ ಏನಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ರೇಂಜ್ ಇದೆ ಅಂತ ನಾನು ನಿಮಗೆ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಜೊತೆ ಇವತ್ತು ಇನಿಯಾತ ಅವರು ಇದ್ದಾರೆ. ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಶೂಸ್ ರ್ಯಾಕ್ಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಏನ್ ಪ್ರೈಸ್ ಇಂದ? ಸರ್ 2 ರ್ಯಾಕ್ ಇಂದ ಹಿಡ್ದು 5 ರ್ಯಾಕ್ ಗಂಟ ಬರುತ್ತೆ. 3,500 ರೂಪಾಯಿಂದ ಹಿಡ್ದು 6,500 ರೂಪಾಯಿ ಗಂಟ ರೇಟ್ ಇದೆ. ಅಲ್ಲ, 3,500 ಇರೋದ್ರಲ್ಲಿ ಲೈಕ್ ಏನೆಲ್ಲ ಲೈಕ್ ಎಷ್ಟು ಪೇರ್ ಶೂಸ್ ನ ಹಾಕ್ಬೇಕು ಸರ್? ಅದು 6 ಪೇರ್ ಶೂಸ್ ಮಾತ್ರ ಮಡಿಕ್ಬೋದು. ಚಪ್ಪಲಿ ಅಂದ್ರೆ 12 ಪೇರ್ ಗಂಟ ಮಡಿಕಬಹುದು. ಸ್ಲಿಪ್ಪರ್ಸ್ ಆದ್ರೆ ಒಂದು 12 ವರೆಗೂ ಮಾಡಬಹುದು. ಹಾಗಾದ್ರೆ 3,500 ಬಿಟ್ರೆ ನೆಕ್ಸ್ಟ್ ಲೆವೆಲ್ ಎಷ್ಟಿದೆ ಸರ್? ಅದ್ ಬಿಟ್ರೆ ತಿರ್ಗಾ 3 ರ್ಯಾಕ್ ಇದೆ. ಓಕೆ, ಅದ್ ಬಂದು 4,500 ರೂಪಾಯಿ ಆಗುತ್ತೆ. ಓಕೆ, ತೋರಿಸ್ತೀರಾ? ಅದು ಇದೇನಾ ಸರ್? ಇದೆ ಇದು. ಓಕೆ, ಇದು ಬಂದು 3 ರ್ಯಾಕ್ 9 ಪೇರ್ ಕೂತ್ಕೊಳ್ಳುತ್ತೆ ಶೂಸ್. ಓಕೆ, ಚಪ್ಪಲಿ ಅಂದ್ರೆ 18 ಪೇರ್ ಗಂಟ ಮಡಿ. ಅಂದ್ರೆ ಲೈಕ್ ಈ ಒಂದು ರ್ಯಾಕ್ ನಲ್ಲಿ ಒಂದು 3 ಪೇರ್ ಹಾಕ್ಬೋದು. 3 ಪೇರ್ ಕೂತ್ಕೊಳ್ಳುತ್ತೆ. ಶೂಸ್ ಅಂದ್ರೆ ಆ ತರ ಇದು 3 ಪೇರ್ ಇದೆ. ಇದ್ರಲ್ಲಿ 9 ಪೇರ್ 3 ರ್ಯಾಕ್ ಇದೆ. 9 ಪೇರ್ ಕೂತ್ಕೊಳ್ಳುತ್ತೆ ಶೂಸ್ ಅಂದ್ರೆ. ಚಪ್ಪಲಿ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಡಬಲ್ ಮಾಡಿ. ಇದಕ್ಕೆ ಏನಾಗುತ್ತೆ ಪ್ರೈಸ್? ಸರ್, ಇದು ಬಂದು 4,500 ರೂಪಾಯಿ ಆಗುತ್ತೆ ಸರ್. ಓಕೆ, ಈಗ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಮ್ ಕಸ್ಟಮರ್ ಈ ಒಂದು ಕಾರ್ಯಕ್ರಮ ನೋಡಿ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಅಂತ ಅಂದ್ರೆ ಸರ್, ನಿಮ್ ಕಡೆಯಿಂದ ಬಂದವ್ರಿಗೆ ಫ್ರೀ ಡೆಲಿವರಿ ವಿತ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಓಕೆ, ನೋಡಿ ವೀಕ್ಷಕರ, ಈ ರಾಮನಗರ ಡಿಸ್ಟ್ರಿಕ್ಟ್ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಾನು ಅಡ್ರೆಸ್ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಮ್ ಕಡೆ ಈ ಕಾರ್ಯಕ್ರಮದ ಮೂಲಕ ಬಂದು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಬಂದು ಫ್ರೀ ಆಗಿ ಡೆಲಿವರಿನೂ ಕೊಡ್ತಾರೆ, ಪ್ಲಸ್ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ತಾರೆ. ನೀವು ನೋಡ್ತಿರ್ಬೋದು ಯಾವ ತರ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ. ಅಂಡ್ ಇದರಲ್ಲಿ ಲೈಕ್ ಅವ್ರು ಹೇಳೋ ಹಾಗೆ ಒಂದು 9 ಪೇರ್ ಶೂಸ್ ಗಳನ್ನ ಹಾಕೋಬಹುದು. 9 ಪೇರ್ ಇದೆ. ಅಂಡ್ ಸ್ಲಿಪ್ಪರ್ಸ್ ಒಂದು 12 ಪೇರ್ ವರೆಗೆ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು, ಮತ್ತೆ ಇದನ್ನ ಕೊಡ್ಬೋದು, ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಅವಾಗಲೇ ಅವ್ರು ಹೇಳ್ದಂಗೆ ಇದೆ ಅಲ್ವಾ ಸರ್? ಇದ್ರಲ್ಲಿ ಬಂದ್ಬಿಟ್ಟು 6 ಪೇರ್. ಇದು 3,500. ಇದು ಬಂದು 3,500 ಆಗುತ್ತೆ. ಇದು ಬಂದು 4,500 ಆಗುತ್ತೆ. ಇದಕ್ಕಿಂತ ದೊಡ್ಡದಿದೆಯಾ ನಿಮ್ಮಲ್ಲಿ? ಹೌದು ಸರ್, 4 ರ್ಯಾಕ್ ಇದೆ. 4 ರ್ಯಾಕ್. ಓಕೆ, ನೋಡಿ ಇಲ್ಲೊಂದಿದೆ. ಲೈಕ್ ಈಗ ದೊಡ್ಡ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ, ತುಂಬಾ ದೊಡ್ಡ ಮನೆ ಇದೆ, ನಮ್ಗೆ ಜಾಸ್ತಿ ಸ್ಪೇಸಸ್ ಬೇಕಾಗುತ್ತೆ ಅಂತ ಏನಾದ್ರು ಆ ತರ ಸೆಕ್ಯೂರಿಟಿ ಇದೆ ಅಂದ್ರೆ ನೋಡಿ ಇಲ್ಲೊಂದು 4 ರ್ಯಾಕ್ ಇದೆ. ಸೊ ಇದ್ರಲ್ಲೂ ಕೂಡ ಲೈಕ್ ಇದ್ರ ಎಷ್ಟು ಜನ ಸರ್? ಇದು 12 ಪೇರ್ ಕೂತ್ಕೊಳ್ಳುತ್ತೆ ಶೂಸ್. ಚಪ್ಪಲಿ ಅಂದ್ರೆ 24 ಪೇರ್ ಗಂಟ ಮಾಡಿ. ಓಕೆ, ಬರೀ ಶೂಸ್ ನಾವು ಇಡ್ತೀವಿ ಅಂತ ಅಂದ್ರೆ ಒಂದು 12 ಪೇರ್ ವರೆಗೂ ಕೂಡ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ಕೂರಿಸಬಹುದು. ಇಲ್ಲ ನಾವು ಸ್ಲಿಪ್ಪರ್ಸ್ ಏನಾದ್ರು ಹಾಕೊಳ್ತೀವಿ ಅಂದ್ರೆ ನೀವು ಒಂದು 20, 24, 26 ಪೇರ್ ವರ್ಗು ಕೂಡ ಯು ಕ್ಯಾನ್ ಕೀಪ್. ಸೊ ಇದೊಂದು ಒಳ್ಳೆ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮನೆ ಮುಂದೆ ಸ್ಲಿಪ್ಪರ್ ಶೂಸ್ ನ ಸಿಕ್ಕಿ ಜಾಗದಲ್ಲಿ ಬಿಸಾಕ್ತಾ ಇರ್ತೀವಿ. ಇಲ್ಲಿ ಏನಂದ್ರೆ ಒಂದು ಆರ್ಗನೈಸ್ಡ್ ಆಗಿರುತ್ತೆ, ಒಂದು ಡಿಸಿಪ್ಲಿನ್ ಆಗಿರುತ್ತೆ. ಯಾವ್ದಾರ ಒಂದು ಜಾಗಕ್ಕೆ ಒಂದಿಟ್ರೆ ಅದು ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಹೇಳ್ಬೋದು ಅಲ್ಲ. ಸೊ ಇದ್ರದ್ದು ಏನಾಗುತ್ತೆ ಪ್ರೈಸ್ ಸರ್? ಇದು ಬಂದು 5,500 ರೂಪಾಯಿ ಆಗುತ್ತೆ. ಇದು 5,500. ನಿಮ್ ಕಡೆಯಿಂದ ಬಂದವರಿಗೆ ಫ್ರೀ ಡೆಲಿವರಿ ವಿತ್ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ತೀವಿ. ಓಕೆ, ಇನ್ ಕೇಸ್ ಏನಾದ್ರು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ಫ್ರೀ ಅಲ್ಲ. ಓಕೆ, ಎಲ್ಲೆಲ್ಲಿದೆ ನಿಮ್ದು? ಸರ್, ನಮ್ ಮೇನ್ ಬ್ರಾಂಚ್ ಬಂದು ಬೆಂಗಳೂರು ಇದೆ, ಆಟಿನಗರ. ಓಕೆ, ನೆಕ್ಸ್ಟ್ ಈಗ ರಾಮನಗರ ಆಗಿದೆ, ಆಮೇಲೆ ಮೈಸೂರು ಕೂಡ ಇದೆ. ಓಕೆ, ನೋಡಿ ನೀವು ನೋಡ್ತಾ ಇರ್ಬೋದು, ಇವ್ರದ್ದು ಬರೀ ರಾಮನಗರ ಅಂತ ಅಲ್ಲ. ಈಗ ನಾವು ಸದ್ಯಕ್ಕೆ ರಾಮನಗರದಲ್ಲಿ ಇದ್ದೀವಿ. ಸೊ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ, ಮೈಸೂರಲ್ಲೂ ಸಿಗುತ್ತೆ. ಇನ್ ಕೇಸ್ ಬೇರೆ ಕಡೆ ಈಗ ಏನಾದ್ರು ಮಂಗಳೂರು ಅಥವಾ ಹಾಸನ್ನು
ಈ ತರ ಬೇರೆ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಇಂದ ನೀವು ನೋಡ್ತಾ ಇದ್ರೆ ಕೂಡ ನಿಮಗೂ ಕೂಡ ಹೋಮ್ ಡೆಲಿವರಿ ಇದೆ. ಮತ್ತೆ ಹೌದು ಸರ್, ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. ಇನ್ಸ್ಟಾಲೇಷನ್ ದೂರ ಇದ್ರೆ ಆಗಲ್ಲ, Okay. ಡೆಲಿವರಿ ಮಾತ್ರ ಮಾಡ್ಕೊಡ್ತೀವಿ. ಓಕೆ, ಥ್ರೂ ಔಟ್ ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರಿ ಏನೇ ಮಾಡಿದ್ರು ಸೊ ಫ್ರೀ ಆಗಿ ಮಾಡ್ಕೊಡ್ತಾರೆ ಡೆಲಿವರಿನ. ಪ್ರೈಸಸ್ ಕೂಡ ನೀವು ನೋಡಿದ್ರ, ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಬರೀ ಒನ್ ಬೆನಿಫಿಟ್ ಅಂತಲ್ಲ, ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾನು ಅವಾಗಲೇ ಹೇಳಿದೆ, ನೀಟಾಗಿ ಶೂಸ್ಗಳನ್ನ ಇಟ್ಕೊಳ್ಳೋಕ್ಕಾಗಿರ್ಬೋದು, ಆ ಸ್ವಚ್ಛತೆ ಕಾಪಾಡೋದಕ್ಕಾಗಿರ್ಬೋದು. ಯಾಕಂದ್ರೆ ಒಂದೊಂದು ಮನೆ ಮುಂದೆ ಏನು ರಾಶಿ ಗಟ್ಟಲೆ ಹಾಕೊಂಡಿರ್ತೀವಿ, ಅದಕ್ಕೊಂದು ಪ್ರೀ ಪ್ಲಾಂಟ್ ಇರಲ್ಲ. ಮತ್ತೆ ಸ್ಮಾಲ್ ನೀವು ನೋಡಿರ್ತೀರಾ ಶೂಸು ಸ್ಲಿಪ್ಪರ್ಸ್ ಇಡ್ಲಿಕ್ಕೆ ಜಾಗಗಳನ್ನ. ಸೊ ಆದ್ರೂ ಕೂಡ ಎಲ್ಲೆಲ್ಲೋ ಒಂದ್ ಕಡೆ ನಾವು ತುರುಕ್ಬಿಟ್ಟಿರ್ತೀವಿ, ನಮಗೆ ಕೂಡ ಕ್ಲಾರಿಟಿ ಸಿಗಲ್ಲ ಆ ತರ. ಸೊ ಇದಾದ್ರೆ ಒಂದು ಡಿಸಿಪ್ಲಿನ್ ಆಗಿರುತ್ತೆ, ನೀಟ್ ಆಗಿರುತ್ತೆ, ಸ್ವಚ್ಛತೆನೂ ಕೂಡ ಕಾಪಾಡ್ಕೋಬೇಕು. ಸರ್ ಇದರಲ್ಲಿ ನೋಡಿ, ಇದರಲ್ಲಿ ವೆಂಟಿಲೇಷನ್ ಇದೆ. ಓಕೆ, ಆಮೇಲೆ ವೆಟ್ಟು ಕೂಡ ಇದು ಕಮ್ಮಿ ಇದೆ. ಓಕೆ, ಇದು ಡೆಪ್ತ್ ಕಮ್ಮಿ ಇದೆ, ಬರೀ 5.5 ಇಂಚ್ ಡೆಪ್ತ್ ಬರುತ್ತೆ ಅಷ್ಟೇ ಇದು. ಓಕೆ, ಓಕೆ. ಆಮೇಲೆ ಇದು ಡೆಪ್ತ್ ಬಂದು 25 ಇಂಚ್ ಬರುತ್ತೆ. ಓಕೆ, ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಅವ್ರು ಏನ್ ಹೇಳ್ತಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಲಿಪ್ಪರ್ ಶೂಸ್ ಅಂತ ಅಂದ್ರೆ ಲೈಕ್ ನಾವು ಯೂಸ್ ಆಗಿರೋದ್ರಿಂದ ಇಟ್ಟ ತಕ್ಷಣ ಸ್ಮೆಲ್ ಬರೋ ಅಂತ ಚಾನ್ಸಸ್ ಇರುತ್ತೆ ಸಮ್ಮರ್ ಇದ್ದಾಗ. ಅದರಿಂದ ನೋಡಿ ಇಲ್ಲಿ ಸ್ವಲ್ಪ ಹೋಲ್ಸ್ ಕೂಡ ಇದಾವೆ, ವೆಂಟಿಲೇಷನ್ಸ್ ಕೂಡ ಈಸಿಯಾಗಿ ಏರ್ ಇನ್ ಔಟ್ ಆಗುತ್ತೆ. ಅದರಿಂದ ಏನು ಇಶ್ಯೂಸ್ ಇರಲ್ಲ, ತುಂಬಾ ನೀಟಾಗಿ ಕ್ಲೀನ್ ಆಗಿರುತ್ತೆ. ನೋಡಿ ಬೇಡ ಅಂತ ಅಂದ್ರೆ ನಾವು ಹಿಂಗ್ ಲಾಕ್ ಮಾಡ್ಕೋಬಹುದು. ಲಾಕ್ ಕೂಡ ಇದೆ. ಬರೀ ನಾವು ಓಪನ್ ಮಾಡ್ಕೊಂಡಿದ್ರೆ ಹಾಗೂ ಇರುತ್ತೆ. ಬೇಡ ಅಂತಂದ್ರೆ ನಾವು ಓಪನ್ ಮಾಡಿ ನೋಡಿ, ಇದು ಓಪನ್ ಇರುತ್ತೆ. ಬೇಡ ಅಂದ್ರೆ ಲಾಕ್ ಮಾಡಿಬಿಟ್ಟು ಹಿಂಗ್ ಕ್ಲೋಸ್ ಕೂಡ ಮಾಡ್ಬೋದು, ಸೇಫ್ ಇರ್ತದೆ. ಈಗ ಏನಾದ್ರು ನೀವು ಹೊರಗಡೆ ಹೋಗ್ತಾ ಇರ್ತೀರಾ, ಸೊ ಏನಾದ್ರು ಸೇಫ್ ಆಗಿರ್ಬೇಕಂದ್ರೆ, ಈಗ ಎಷ್ಟೋ ಜನ ಶೂಸ್ ಸ್ಲಿಪ್ಪರ್ಗೆನೆ ಎಷ್ಟು 5,000, 6,000, 3,000 ಆ ತರ ಇನ್ವೆಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ಉಪಯೋಗ ಅಂತ ಕೂಡ ಹೇಳಿ. ವೀಕ್ಷಕರೇ, ಇನ್ನೊಂದು ಪ್ರಾಡಕ್ಟ್ ನೀವು ನೋಡಿರ್ತೀರಾ, ಎಷ್ಟೋ ಮನೆಗಳಲ್ಲಿ ಈ ಬಟ್ಟೆನ ಡ್ರೈ ಮಾಡ್ಲಿಕ್ಕೆ, ಒಣಗಾಕ್ಲಿಕ್ಕೆ ಬಹಳ ಕಷ್ಟ ಆಗ್ತಿರುತ್ತೆ. ಯಾವುದೋ ಒಂದು ಕಾಂಪೌಂಡ್ಗೆ ಹಾಕಿರ್ತೀವಿ, ಇಲ್ಲ ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ಕಿಟಕಿಗೆ ಹಾಕಿರ್ತೀವಿ, ಎಲ್ಲ ಒಂದ್ ಕಡೆ ಹ್ಯಾಂಗ್ ಮಾಡಿ ಹಾಕ್ಬಿಟ್ಟು ಹೋಗಿರ್ತೀವಿ. ದೇರ್ ಇಸ್ ಎ ಚಾನ್ಸಸ್ ಆಫ್ ಲಾಸ್ ಅಂತ ಹೇಳ್ಬೋದು. ಏಕೆಂದ್ರೆ ಎಷ್ಟೋ ಸಾವಿರಗಳು ಕೊಟ್ಬಿಟ್ಟು ಒಳ್ಳೊಳ್ಳೆ ಬ್ರಾಂಡೆಡ್ ಬಟ್ಟೆನ ತಗೊಂಡಿರ್ತೀವಿ. ಸೊ ಆ ಬಟ್ಟೆಗಳನ್ನ ತಗೊಂಡಿದ್ದಾಗ ಎಲ್ಲ ಒಂದ್ ಕಡೆ ಮಿಸ್ಪ್ಲೇಸ್ ಆದಾಗ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ. ಸೊ ಅಂಥದ್ದೊಂದಿದ್ದಾಗ ಇದೊಂದು ಅಂದ್ರೆ ಕ್ಲಾತ್ ಹ್ಯಾಂಗರ್ ಅಂತ ನೀವು ನೋಡಿರ್ತೀರಾ, ಬಟ್ಟೆ ವಾಶ್ ಮಾಡಿದ ತಕ್ಷಣ ಆ ಒಂದು ಕ್ಲಾತ್ ಹ್ಯಾಂಗರ್ನ ಯುಟಿಲೈಸ್ ಮಾಡಿಕೊಂಡು, ಸೊ ಆ ಕ್ಲಾತ್ ಹ್ಯಾಂಗರ್ ಹೇಗೆ ಅಂತ ಅಂದ್ರೆ ಲೈಕ್ ನಾವೇನಾದ್ರೂ ಬಟ್ಟೆ ವಾಶ್ ಮಾಡಿದಾಗ ಅದನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಟ್ಟೆನ ಡ್ರೈ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ನಮ್ಗೆ ತಿಳಿಸ್ತಾರೆ. ಸರ್ ಸ್ಟಾರ್ಟ್ ಮಾಡಿ ಸರ್, ಹೇಗೆ ಅದನ್ನ ಯುಟಿಲೈಸ್ ಮಾಡಿ. ಬಂದು ಸೀಲಿಂಗ್ ಮೌಂಟ್ ಆಗುತ್ತೆ ಇದು. ಓಕೆ, ಸೀಲಿಂಗ್ ಹ್ಯಾಂಗರ್ ಇದು. ಬಟ್ಟೆ ಒಣಗಾಕೆ, ಆಮೇಲೆ ನಿಮ್ಗೆ ಬಟ್ಟೆ ಬಿಸಿಲಲ್ಲಿ ಹಾಕಿದ್ರೆ ಕಲರ್ ಶೇಡ್ ಆಗುತ್ತೆ. ಓಕೆ, ಸೊ ಇದು ಅದೇ ಬೆನಿಫಿಟ್ ಇದು. ಒಳಗಡೆ ಹಾಕೊಂಡ್ರೆ ನಿಮ್ಗೆ ಬಿಸಿಲಲ್ಲಿ ಬಟ್ಟೆ ಒಣಗಲ್ಲ, ನೆರಳಲ್ಲೇ ಒಣಗುತ್ತೆ. ಸೊ ಸ್ಪೇಸ್ ಕೂಡ ಇದೆ, ಸ್ಪೇಸ್ ಕಡಿಮೆ ಆಗುತ್ತೆ ಇದರಲ್ಲಿ. ನೋಡಿ ಈಗ ಹೈಟ್ ಇತ್ತು ಅಂತ ಅಂದ್ರೆ ನೀವು ಎಷ್ಟು ಹೈಟ್ ಬೇಕಾದ್ರೂ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಇಷ್ಟು ಬೇಕು ಆರಾಮಾಗಿ ನಾವು ಕೆಳಗಡೆ ಬಟ್ಟೆ ಹಾಕೊಂಡು ತಿರ್ಗಾ ರೈಸ್ ಮಾಡಿ ಮಾಡ್ಕೋಬಹುದು. ಮತ್ತೆ ಅಲ್ಲಿ ಲಾಕ್ ಇರುತ್ತೆ, ಆ ಲಾಕ್ ಜಸ್ಟ್ ಲಾಕ್ ಆಗುತ್ತೆ, ಮುಗಿತು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಇದೇ ತರದ್ ನಿಮ್ಗೆ ಕಮ್ಮಿ ಅಂದ್ರೆ ನೋಡಿ 6 ಏನೋ ಇದೆ, 6 ಪೈಪ್ ಬರುತ್ತೆ ಪೈಪ್ಸ್. ಸೊ ಅದ್ರಲ್ಲಿ ನಿಮ್ಗೆ ಎಷ್ಟು ಬಟ್ಟೆಗಳು ಬೇಕಾದ್ರೂ ನೀವು ಯುಟಿಲೈಸ್ ಮಾಡ್ಕೋಬಹುದು. ಯೂಶಲಿ ನಾವು ಮಾಡೋದು ಗೋಡೆ ಮೇಲೆ ಹಾಕೋದು, ಕಿಟಕಿ ಮೇಲೆ ಹಾಕೋದು, ಅಲ್ಲಿ ಹಾಕ್ತಿರ್ತೀವಲ್ಲ. ಸೊ ಅದ್ರ ಬದಲು ಇದನ್ನ ಹಾಕೊಂಡ್ಬಿಟ್ರೆ ಬೆಸ್ಟ್. ಮತ್ತೆ ಅಲ್ಲಿ ಥ್ರೆಡ್ ಇದೆ, ದಾರ ಎಷ್ಟು ಬೇಕಷ್ಟು ನೀವು ಹ್ಯಾಂಗ್ ಮಾಡ್ಕೊಂಡು ಆ ಸೈಜ್ ನ ಕೂಡ ನೀವು ಫಿಟ್ಟಿಂಗ್ ಮಾಡ್ಕೋಬಹುದು. ಹಾಗಾದ್ರೆ ಸರ್ ನೋಡೋಣ, ತೋರಿಸಿ ಸರ್ ಯಾವ ತರ ನೀವು ಕ್ಲಾತ್ ನ ಲೈಕ್ ನೋಡಿ ಸರ್. ಇಷ್ಟು ಡಿಸ್ಟೆನ್ಸ್ ಬರುತ್ತೆ ನಿಮ್ಗೆ, 4 ಇಂದ 5 ಇಂಚ್ ಬರುತ್ತೆ. ಓಕೆ, ಸೆಂಟರ್ ಅಲ್ಲಿ ನೋಡಿ ಸರ್. ಓಕೆ, ನೋಡಿ ಈ ಪೈಪ್ ನೋಡಿ, ಈ ಪೈಪ್ ನೋಡಿ, ಹೌದು ನೋಡಿ, ಇದಕ್ಕೂ ನೋಡಿ. ಓಕೆ, ಸೊ ಇದನ್ನ ಹೈಟ್ ಮಾಡಬಹುದಾಗಾದ್ರೆ ಮಿಡಲ್ ಅಲ್ಲಿ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ನಿಮ್ಗೆ ಬಟ್ಟೆ ಟು ಬಟ್ಟೆ ಟಚ್ ಆಗಲ್ಲ. ಓಕೆ, ಓಕೆ. ಸೊ ಡ್ರೈ ಆಗಾದ್ರೆ ಈಸಿಯಾಗಿ ಡ್ರೈ ಆಗುತ್ತೆ. ಅಲ್ಲೇ ಲಾಕ್ ಮಾಡಬಹುದು. ಲಾಕ್ ಮಾಡ್ಕೋಬಹುದು ಸರ್. ಲಾಕ್ ಮಾಡಿ ಹಾಗೆ ನೋಡೋಣ. ಇಲ್ಲೊಂದು ಟೈಮ್ ಮಾಡಿದ್ರೆ ಸಾಕಲ್ಲ, ಲಾಕ್ ಮಾಡಿ ಅಷ್ಟೇ, ಟೈಮ್ ಮಾಡಿದ್ರೆ ಸಾಕು. ಇದಕ್ಕೆ ಸಪರೇಟ್ ಇರುತ್ತೆ ನೋಡಿ, ಇದನ್ನ ಲಾಕ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ಹಾ ಸರ್. ಓಕೆ, ಈಗ ಫ್ರಂಟ್ ಒಂದು ಸ್ವಲ್ಪ ಮೇಲಕ್ಕೆ ಹಾಕಿ ತೋರಿಸಿ ನೋಡಿ ಹೇಗೆ ಮಾಡ್ತಾರೆ. ಇಲ್ಲಿ ಇದು ನೋಡಿ ಸರ್. ಓಕೆ, ಎಷ್ಟು ಬೇಕಷ್ಟು ಬೇಕಾದ್ರೂ ಹೈಟ್ ಮಾಡ್ಕೋಬಹುದು. ಓಕೆ, ಓಕೆ. ಇನ್ನ ಮೇಲೆ ಹೋಗ್ಬೋದಾ? ಹಾ ಸರ್. ಓಕೆ, ಇಲ್ಲಿ ಗಂಟ ಹೋಗುತ್ತೆ. ಓಕೆ, ಬೇಕಾದ್ರೆ ಸ್ವಲ್ಪ ಡೌನ್ ಮಾಡ್ಕೋಬಹುದು. ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿ. ಹೌದು ಸರ್, ಹೌದು ಸರ್. ಓಕೆ, ಓಕೆ. ಇದರಲ್ಲಿ ಲೈಕ್ ವೆರೈಟೀಸ್ ಅಂದ್ರಲ್ಲ, ಈಗ 3300 ಇದ್ರೆ ಅದಕ್ಕಿಂತ ಜಾಸ್ತಿ ಉಂಟಾ? ಈಗ ಜಾಸ್ತಿ ಬಟ್ಟೆ ಇರೋರಾದ್ರೆ ಅವ್ರಿಗೇನಾದ್ರು ಬೇಕಂದ್ರೆ ಇದನ್ನ ಡಬಲ್ ಯೂಸ್ ಮಾಡ್ಬೇಕಾ? ಡಬಲ್ ಯೂಸ್ ಮಾಡ್ಕೋ, ಇಲ್ಲ 8 ಫೀಟ್ ಬರುತ್ತಲ್ಲ. ಓಕೆ, ಅದಾದ್ರೂ ಯೂಸ್ ಒಂದ್ ಫ್ಯಾಮಿಲಿಗೆ ಸಾಕಾಗುತ್ತೆ 8 ಫೀಟ್. ಇನ್ನೂ ಜಾಸ್ತಿ ಬೇಕು ಅಂದ್ರೆ ಬೇಕಾದ್ರೆ ಡಬಲ್ ಹಾಕೋಬಹುದು. ಓಕೆ, ಓಕೆ. ಆ ಡೌನ್ ಅಲ್ಲಿ ಸ್ವಲ್ಪ ಅಪ್ ಮಾಡಿಸಿ, ಇವಾಗ ನೋಡೋಣ. ನೋಡಿ. ಹಾ, ಸೊ ನೋಡ್ಬೋದು ವೀಕ್ಷಕರೇ, ನೀವು ನೋಡ್ತಿರ್ಬೋದು ಲೈಕ್ ಎರಡನ್ನೂ ಕೂಡ ಯಾವ ತರ ಬೇಕು ಆ ತರ ಯೂಸ್ ಮಾಡ್ಕೊಂಡು ನಾವು ಬಟ್ಟೆ ಒಣಗಿಸ್ಲಿಕ್ಕೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು.
ಯಾಕೆಂದ್ರೆ ಯೂಶಲಿ ನಾವು ಸಿಕ್ಕಿದ ಕಡೆ ಬಟ್ಟೆ ಹಾರಾಕೋದು ಕಾಮನ್ ಆಗಿರುತ್ತೆ. ಎಲ್ಲಿ ಬೇಲಿ ಸಿಗುತ್ತೆ, ಎಲ್ಲಿ ಕಾಂಪೌಂಡ್ ಸಿಗುತ್ತೆ, ಎಲ್ಲಿ ಕಿಟಕಿ ಸಿಗುತ್ತೆ ಅಲ್ಲಿ ನಾವು ಹ್ಯಾಂಗ್ ಮಾಡಿಬಿಡ್ತೀವಿ. ಇದು ಒಂದು ಪ್ರೊಫೆಷನಲ್ ಆಗಿರುತ್ತೆ ಒಂದು, ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ, ಯಾರು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಬೇಕಂದ್ರೆ ನೀವು ಹ್ಯಾಂಗ್ ಕ್ಲಿಪ್ ಇರುತ್ತೆ, ಆ ಕ್ಲಿಪ್ನ ಯೂಸ್ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಒನ್ಸ್ ಇನ್ವೆಸ್ಟ್ಮೆಂಟು, ಸೊ ಏನು ಪ್ರಾಬ್ಲಮ್ ಆಗೋಂಥದ್ದಲ್ಲ ಇದು. ಒಂದ್ಸರಿ ಮಾಡ್ತು ಅಂತಂದರೆ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಇನ್ ಬಿಟ್ವೀನ್ ಏನೋ ಪ್ರಾಬ್ಲಮ್ ಆಯಿತು, ಸರ್ವಿಸ್ಗೆ ಏನಾದರೂ ಬೇಕು ಅಂತ ಅಂದರೆ ಸೊ ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ವಿಸ್ ಕೂಡ ಮಾಡ್ಕೊಳ್ತಾರೆ. ಇನ್ ಕೇಸ್ ಏನೋ ಬ್ರೇಕ್ ಆಯಿತು, ಮತ್ತೊಂದಾಯಿತು, ಫಿಸಿಕಲ್ ಡ್ಯಾಮೇಜ್ ಆಯಿತು ಅಂತಂದರೆ ರೀಪ್ಲೇಸು ಕೂಡ ಮಾಡ್ಕೊಳ್ತಾರೆ. ಸೊ ಇದನ್ನ ನೋಡಿದ್ರಲ್ಲ, ಅದ್ರ ಜೊತೆಗೆ ನೀವು ಪಕ್ಕದಲ್ಲಿ ಶೂ ರ್ಯಾಕ್ಸ್ ಕೂಡ ನೋಡ್ತಾ ಇರ್ಬೋದು. ಶೂ ರ್ಯಾಕ್ಸ್ ನಾನು ಆವಾಗಲೇ ಹೇಳಿದೆ ನಿಮಗೆ. ಇನ್ನೊಂದ್ಸರಿ ಪ್ರೈಸು ಕೂಡ ಹೇಳ್ತಾರೆ. ಸರ್ ನಿಮ್ಮದು ಶೂ ರ್ಯಾಕ್ಸ್ ಇದೆಯಲ್ಲ, ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಅದೊಂದು ರೌಂಡ್ ನಂಗೆ ಡೆಮೋ ನೋಡಿ. ನಮ್ದು ಆನ್ವರ್ಡ್ ಪ್ರೈಸ್ ಓಪನ್ ಮಾಡಿಯೋದು ಹೇಗಿದೆ? ಇದು ಬಂದು 2 ರ್ಯಾಕು 3500. ಓಕೆ. ಇದು ಬಂದು 3 ರ್ಯಾಕು 4500. ಇದು ಬಂದು 4 ರ್ಯಾಕು 5500. ಓಕೆ. ಮತ್ತೆ ಅದೇ ಲಾಸ್ಟ್ 5 ರ್ಯಾಕು, ಇದು ಬಂದು 6500. ಓಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.